ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಮರಿಯಪ್ಪ ಅಂತ ಸರ್, ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 11 ವರ್ಷ ಆಡಳಿತ ಮಾಡೋರು, ಏನು ಅನಿಸುತ್ತೆ ಸರ್? ನಮ್ಗೆ ಸಂತೋಷ ಅನಿಸ್ತದೆ. ಕೆಲಸ ಮಾಡಿದಾರ? ಕೆಲಸ ಮಾಡಿದ್ದಾರೆ ಸರ್, ಇನ್ನೂ ಮಾಡ್ತಾನೇ ಇದ್ದಾರೆ ಸರ್. ಏನು ಅಲ್ಲ, ಈಗ ಸುಮಾರು ಜನ ಪ್ರಧಾನಮಂತ್ರಿಗಳು ಬಂದು ಹೋದ್ರಲ್ಲ ಅವ್ರಿಗಿಂತ ಮುಂಚೆ, ಸೊ ಅವ್ರಿಗಿಂತ ಇವ್ರು ಬೆಟರು ಸರ್, ಅವ್ರಿಗಿಂತ ಇವ್ರು 100 ರೂಪಾಯಿ ಬೆಟರು ಅಂತ ಹೇಳ್ತಾರೆ. ಯಾವ ಕಾರಣದಲ್ಲಿ ಹೇಳ್ತೀರಿ? ಈಗ ಇವರು ಯಾವ ಥರ ಭಿನ್ನವಾಗಿದ್ದಾರೆ? ಮಾಡಿದಾರಲ್ಲ ಸರ್, ಅದಕ್ಕೋಸ್ಕರ ಆ ಕಾರಣದಿಂದ ಹೇಳ್ತೀವಿ ಅಷ್ಟೇ. ಅಲ್ಲ, ಇಂದಿರಾ ಗಾಂಧಿ ಅವರು ಮತ್ತೆ ಜವಾಹರ್ಲಾಲ್ ನೆಹರು ಅವರು ಅವರೆಲ್ಲ ಏನು ಪ್ರಯೋಜನ ಇಲ್ಲ, ಎಲ್ಲ ಶಾಂತಿ ಶಾಂತಿ ಅಂದ್ಕೊಂಡೇ ಬಂದರು. ಆದರೆ ಇವರು ಆ ಥರ ಅಲ್ಲ, ಕೆಲಸ ಮಾಡಿ ತೋರಿಸಿದ್ದಾರೆ, ಮಾಡ್ತಾರೆ. ಅಲ್ಲ, ಸಾಮಾನ್ಯ ಜನರಿಗೆ ಇವರು ರೀಚ್ ಆಗಿದ್ದಾರಾ ಅಂತ? ಸಾಮಾನ್ಯ ಜನಗೂ ರಿಚ್ ಆಗಿದ್ದಾರೆ, ಬೇರೆಯವರು ರಿಚ್ ಆಗಿದ್ದಾರೆ ಸರ್. ಅದ್ರ ಬಗ್ಗೆ ನಾವು ಜಾಸ್ತಿ ಕಮೆಂಟ್ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಒಳ್ಳೇದಾಗಿದೆ, ದೇಶಕ್ಕೊಂದು ಒಳ್ಳೇದಾಗ್ತಾ ಇದೆ, ಆಗ್ಬೋದು. ಒಳ್ಳೆ ಪ್ರಧಾನಿಗಳು ಅಂತೀರಾ? ಹೌದು, ಒಳ್ಳೆ. ಅಲ್ಲ, 11 ವರ್ಷ ಆಯ್ತು, ವಯಸ್ಸಾಯ್ತು, ಸಾಕು ಅಂತಾರೆ. ಏನಿಲ್ಲ, ಬರಲಿ, ನೆಕ್ಸ್ಟ್ ಇನ್ನೂ 5 ವರ್ಷ ಇರಬೇಕು ಸರ್. ಕೆಲಸ ಮಾಡ್ತಾರ? ಅಲ್ಲ, ಈಗ ಸಾಮಾನ್ಯ ಈಗ ವರ್ಗದವರು, ಈಗ ನಿಮ್ಮಂಥ ಆಟೋ ಓಡಿಸೋಂಥವ್ರಿಗೆ, ಇಂಥ ಜನಗಳಿಗೆ, ಡ್ರೈವರ್ಗಳಿಗೆ ಅಥವಾ ಕೆಳವರ್ಗದವ್ರಿಗೆ, ಮಿಡ್ಲ್ ಕ್ಲಾಸ್ ಪೀಪಲ್ಗಳಿಗೆ ಇವರಿಂದ ಏನಾದ್ರು ಅನುಕೂಲ ಆಗಿದೆಯಾ ಸರ್? ಇವತ್ತವರೆಗೂ ಸೆಂಟ್ರಲಿಂದ ನಮ್ಗೆ ಯಾವ ಥರ ಅನುಕೂಲನೂ ಆಗಿಲ್ಲ, ಆಟೋ ಡ್ರೈವರ್ಗಳಿಗೆ ಯಾವ ಥರ ಅನುಕೂಲನೂ ಆಗಿಲ್ಲ. ಅದು ಮುಂದಕ್ಕೆ ಮಾಡ್ತಾರೋ ಏನೋ ಅನ್ನೋದು ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕೆ ಕಾಮೆಂಟ್ ಮಾಡೋಕ್ಕಾಗಲ್ಲ. ಮಾಡಿದ್ರು ಮಾಡ್ಬೋದು, ಇಲ್ದೇನೂ ಇರ್ಬೋದು. ಇವಾಗ 60 ವರ್ಷ ಪಿಂಚಿನ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಪಿಂಚಿನ್ ಬರ್ತಾ ಇತ್ತು, ತಿರ್ಗಾ ಸ್ಟಾಪ್ ಆಗಿದೆ, ಬರ್ತಾ ಇತ್ತು, ತಿರ್ಗಾ ಸ್ಟಾಪ್ ಆಗಿದೆ, ಆ ಥರ ಆಗೋಗಿದೆ. ಯಾಕೆ ಅನ್ನೋದು ಗೊತ್ತಿಲ್ಲ ನಮಗೆ. ಮತ್ತು ಈಗ ಅಕಸ್ಮಾತ್ ಈಗ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಈಗ ನರೇಂದ್ರ ಮೋದಿ ಅವರು, ಅವ್ರನ್ನ ಅವರು ಏನಾದರೂ ಬಿಟ್ಟು ಹೋದರೆ ಬೇರೆಯವರು ಆ ಸ್ಥಾನಕ್ಕೆ ಯಾರು ಸೂಕ್ತ? ಅವ್ರಿಗೆ ಆಗಲೇ ಆಲ್ರೆಡಿ ರೆಡಿ ಆಗಿದ್ದಾರೆ ಸರ್, ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಬರ್ಬೋದು, ಅವರು ಒಳ್ಳೆ ಇದ್ರಿಂದ ಆಗ್ಬೋದು ಅಂತ. ಅಲ್ಲ, ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಸರ್, ಕಾಂಗ್ರೆಸ್ ಬಗ್ಗೆ ನನಗೆ ಏನೂ ಕೇಳಿಬಿಡಿ ದಯವಿಟ್ಟು. ಯಾಕೆಂದರೆ ಬೇಜಾರಾಗ್ಬಿಟ್ಟಿದೆ. ನೆಹರು ಕಾಲದಿಂದನೂ ನೋಡ್ತಾ ಇದ್ದೀವಿ, ಕಾಂಗ್ರೆಸ್ಸು ಬರೋದೇ ಬೇಡ ಸರ್ ಅಂತ ನಮ್ಮ ಅನಿಸ್ಕೊಳ್ಳಿ. ಯಾಕೆ ಅಷ್ಟೊಂದು ಇದಾಗ್ಬಿಟ್ಟಿದ್ರೆ? ಹೊರತು ಸರ್, ಹೊರತು ನೋಡಿ, ಇವಾಗ ಕಾಂಗ್ರೆಸ್ ಬಂತು ಕರ್ನಾಟಕದಲ್ಲಿ, ಬಸ್ ಫ್ರೀ ಮಾಡುವಂಥ ಜನಗಳು ಕೇಳಿರಲಿಲ್ಲ, ಹೌದೇ? ಅಕ್ಕಿ ಫ್ರೀ ಮಾಡಿ ಅಂತ ಜನಗಳು ಕೇಳಿರಲಿಲ್ಲ, 2,000 ರೂಪಾಯಿ ಕೊಡಿ ಅಂತ ಹೆಂಗಸರು ಕೇಳಿರಲಿಲ್ಲ. ಇವ್ರು ಯಾತಕ್ಕೆ ಕೊಟ್ಟರು? ಸುಮ್ಮನೆ ಜನಗಳ ಮೇಲೆ ಹೊರೆ ಹೊರಿಸಿದ್ದಾರೆ. ಇವಾಗ ಎಷ್ಟೋ ಕೋಟಿ ರೂಪಾಯಿ ಸಾಲ ರೆಕಾರ್ಡ್ ಆಗಿದೆ. ಇವಾಗ ಅವರು ಕರ್ನಾಟಕದಲ್ಲಿ, ಕರ್ನಾಟಕ ಗೌರ್ಮೆಂಟಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ ಸಾಲ ಮಾಡಿರೋದ್ರಲ್ಲಿ. ಸಾಲ ಮಾಡಿದ್ರಲ್ಲಿ ಇವರೇ ಹೆಚ್ಚು ಅಂತ. ಅದಂತೂ 100% ನಿಜ ಸರ್. ಇವ್ರು ಯಾರು ಕೇಳಿದವ್ರು ಮಾಡಬೇಕು, ವಯಸ್ಸಾದವ್ರಿಗೆ, ಓದೋ ಹುಡುಗರುಗಳಿಗೆ ಫ್ರೀ ಮಾಡಿದ್ರೆ ಅದು ಒಪ್ಕೋಬೇಕಾಯ್ತು. ಇವ್ರು ಯಾರಿಗೋ ಮಾಡ್ಬಿಟ್ಟು ಇವಾಗ ರೈತರಿಗೆ ಏನು ಕೊಟ್ಟಿದ್ದಾರೆ? ಏನೂ ಕೊಟ್ಟಿಲ್ಲ, ಅವ್ರನ್ನೇ ಹೊಡ್ಕೊಂಡು ತಿಂತಾ ಇದ್ದಾರೆ. ಅದಕ್ಕೆ ಬೇಡ, ನಮಗೆ ಕಾಂಗ್ರೆಸ್ಸೇ ಬೇಡ. ಅಲ್ಲ, ಗ್ಯಾರಂಟಿಗಳು 2,000 ರೂಪಾಯಿ ಕೊಟ್ಟರು, ಮತ್ತೆ ಇದೆಲ್ಲ ಅನುಕೂಲ ಆಗೋದು 100% ಅದು ಸುಳ್ಳು ಸರ್. ಅದು ಕರೆಕ್ಟಾಗಿ ಯಾರಿಗೂ ಕೊಟ್ಟಿಲ್ಲ, ಎಲ್ಲೆಲ್ಲೋ ಒಬ್ಬೊಬ್ಬರು ಕೊಟ್ಟಿದ್ದಾರೆ. ನೋಡಿ, ನಮಗೆ ಪಿಂಚಿನ್ ಬರ್ತಾಯಿತ್ತು, ಪಿಂಚಿನ್ 3 ತಿಂಗಳಿಂದ ಬಂದಿಲ್ಲ. ಏನು ಮಾಡೋದು? ಈಗ 70-78 ವರ್ಷ ಆಗ್ಬಿಡ್ತು ನನಗೆ. ಪಿಂಚಿನ್ ಬರ್ತಾಯಿತ್ತು, ಇಲ್ಲ ಬರ್ತಾ ಇಲ್ಲ. ಸೆಂಟ್ರಲಿಂದ ಕೊಡೋದು ಇವ್ರ ಕಡೆ ಕಟ್ ಮಾಡ್ತಾ ಇದ್ದಾರೆ. ಯಾತಕ್ಕೆ ಗೊತ್ತಿಲ್ಲ, ಅದು ಅವ್ರು ತಿಳ್ಕೊಬೇಕು. ಮತ್ತೆ ಈಗ ಇವರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರು ಬಂದಾಗ ಸ್ವಲ್ಪ ಅವರು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅಲ್ಲ ಸರ್, ಹೇಳ್ತೀನಲ್ಲ, ಮುಂಚೆ ಸಿದ್ದರಾಮಯ್ಯ ಅಲ್ಲ, ಇವಾಗ ಸಿದ್ದರಾಮಯ್ಯನೇ ಬೇರೆ. ಏನಿದ್ರು ಮುಸ್ಲಿಮ್ಸ್ ಬಗ್ಗೆ ಅವ್ರಿಗೆ ಸ್ವಲ್ಪ ಕಾಳಜಿ ಜಾಸ್ತಿ ಆಗ್ಬಿಟ್ಟಿದೆ. ಮಾಡ್ಕೊಂಡು ಹೋಗ್ಲಿ ಬಿಡಿ, ನಾವೇನು ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಸರಿಗಿಲ್ಲ. ಅವ್ರವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಹೋಗಿ. ನಾವು ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಒಟ್ಟು ಹೇಳ್ಬೇಕು ಅಂತ ಹೇಳಿದ್ರೆ, ಹಿಂದೆ ಸಿದ್ದರಾಮಯ್ಯನಿಗೂ ಈಗೂ ಸಿದ್ದರಾಮಯ್ಯನಿಗೂ 100 ರೂಪಾಯಿ ಹೆಚ್ಚು ಕಡಿಮೆ ಇದೆ. ಮೊದಲು ಕಳೆದ ಬಾರಿ ಚೆನ್ನಾಗಿದ್ರು ಅಂತ. ಚೆನ್ನಾಗಿತ್ತು, ಯಾಕೆಂದರೆ 7-8 ಕೋಟಿ ಇದು ಮಾಡಿದ್ದಾರೆ. ಹಣಕಾಸು ಮಂತ್ರಿ ಆಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಬಜೆಟ್ ಎಲ್ಲ ಸುಮಾರು ಸರಿ ಅವರು ಮಂಡಿಸಿದ್ದಾರೆ. ಇದು ಇವಾಗಿಲ್ಲ. ಏನೇ ಇದ್ರೆ ಜನಗಳ ಹತ್ರ ಕೆರ್ಕೋತಾ ಇದ್ದಾರೆ ಹೊರತು ಕೊಡ್ತಾ ಇಲ್ಲ. ಅಂದರೆ ಈಗ ಕರ್ನಾಟಕಕ್ಕೆ ಯಾರು ಒಳ್ಳೆ ಮುಖ್ಯಮಂತ್ರಿ ಅಂದರೆ ಯಾರಾಗ್ಬೋದು? ಯಾರು ಬಂದರೆ ಸೂಕ್ತ? ಇವಾಗಲೇ ಹೇಳೋಕ್ಕಾಗಲ್ಲ ಸರ್. ಅದು ಬಟ್ ಅಲ್ಲಿ BJP ಅಂತ ಮುಖಗಳು ಯಾರು ಕಾಣಿಸ್ತಾ ಇಲ್ವಾ? ಅಲ್ಲಲ್ಲ, ಇದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ BJP ಬರಬೇಕು. BJPಲಿ ಯಾರಿದ್ದಾರೆ ಅದನ್ನು ಅವರು. ಅಲ್ಲ, BJP ಡಮ್ಮಿ ಅಂತಾರಲ್ಲ ಕರ್ನಾಟಕದಲ್ಲಿ. ಜನಗಳು ಹೇಳ್ಕೊಳ್ಳೋಕೆ ಇರುತ್ತೆ, ನಮ್ಮ ಅನಿಸಿಕೆಗೆ ನಾವು ಹೇಳ್ತಾ ಇದ್ದೀವಿ. ಜನಗಳು ಬೇಕಾದ. ಅಲ್ಲ, ಕೇಂದ್ರದಲ್ಲಿ ಓಕೆ, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸ್ಟ್ರಾಂಗ್ ಆಗಿದ್ದಾರಪ್ಪ, BJP ಇಲ್ಲಿ ಸರಿಯಾಗಿ ಸ್ಟ್ರಾಂಗ್ ಇಲ್ಲ, ಸ್ಟೇಟಲ್ಲಿ ಇರ್ತಾರೆ. ಮಾಡ್ತಾರೆ ಸರ್, ಮುಂದಕ್ಕೆ ಅವ್ರು ಏನು ಮಾಡ್ಕೋಬೇಕು ಒಳಗಡೆ ಎಲ್ಲ ಮಾಡ್ತಾರೆ, ಏನು ಮಾಡೋಕ್ಕೆ. ಅಂದರೆ ಈ ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಇಲ್ಲ ಅಂತಂದ್ರೆ? ಇಲ್ಲ ಸರ್, ನೋಡಿ ಇವಾಗ ಗ್ಯಾರಂಟಿ ಆಟೋ ಡ್ರೈವರ್ಗಳಿಗೆ ಮಣ್ಣು ಮುಕ್ಕಿಸ್ತಾ ಇದ್ದಾರೆ. ಇವಾಗ ಎಲ್ಲ ಫ್ರೀ ಬಸ್ ಮಾಡ್ಬಿಟ್ಟು ಇವಾಗ ಯಾರು ಜನಗಳು ಹತ್ತುತ್ತಾರೆ ಇಲ್ಲ. ಏನು ಮಾಡ್ತೀರಾ ಇವಾಗ?
ದಿವಸ ಪ್ರತಿದಿನನೂ 30ರಿಂದ 40 ಗಾಡಿ ಹೊಸ ಗಾಡಿಗಳು ಕೊಡ್ತಾ ಇದ್ದಾರೆ. ಏನಕ್ಕೆ ಮೈಸೂರಿಗೆ ಅಷ್ಟೊಂದು ಗಾಡಿಗಳು? 1 ಲಕ್ಷ ಗಾಡಿ ದಾಟ್ಬಿಟ್ಟಿದೆ ಆಟೋ ರಿಕ್ಷಾ. ಪ್ರಯತ್ನ ಏನು ಬಂದು ಜನಸಂಖ್ಯೆನೂ ಜಾಸ್ತಿ ಇಲ್ಲ, ವೆಹಿಕಲ್ಗಳೇ ಜಾಸ್ತಿ ಇದ್ರೆ ಬರೀ ವೆಹಿಕಲ್ಗಳು ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಬಾಡಿಗೆನೇ ಇಲ್ಲ ನಮಗೆ. ದಿವಸ ನಾವು 1,000 ರೂಪಾಯಿ 1,500 ರೂಪಾಯಿ ಬಾಡಿಗೆ ಹೊಡಿತೀವಿ. ಇವತ್ತು 400 ರೂಪಾಯಿ ಬಾಡಿಗೆ ಹೊಡಿಯೋಕ್ಕಾಗಲ್ಲ. ಬೆಳಿಗ್ಗೆ ಸಂಜೆವರೆಗೂ 400 ರೂಪಾಯಿ ಬಾಡಿಗೆ ಹೊಡಿಯೋಕ್ಕಾಗಲ್ಲ ಸರ್. ನಮ್ಮ ಗ್ಯಾಸ್ ಖರ್ಚೇನು, ಮನೆ ಖರ್ಚೇನು, ನಮ್ಮ ಖರ್ಚೇನು, ಗಾಡಿ ಖರ್ಚೇನು, ಇನ್ಸೂರೆನ್ಸ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಟೋದು ಎಲ್ಲ ಬೆಲೆಗಳು ಮಾತ್ರ ರೇಟ್ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಇಳಿಸಿದ್ದೀವಿ ಅಂತಾರೆ, ಏನು ಇಳಿಸಿಲ್ಲ.